ಕಣ್ಣು ಮುಚ್ಚಾಲೆ ಆಟ ಆಡಿ ಬಹಳ ದಿನವಾಗಿರಬಹುದು. ಅಬ್ಬಾ, ಎಷ್ಟು ಆನಂದವನ್ನು ತರುವಂಥ ಅದು ಆಟವಾಗಿತ್ತು. ಮರೆ ಮಾಡಲು ಒಳ್ಳೆಯ ಸ್ಥಳವನ್ನು ಹುಡುಕುವುದೇ ಕೆಲಸ. ನೀವಿರುವ ಸ್ಥಳವು ಯಾರಿಗೂ ತಿಳಿಯದೆ ಹಾಗೆ ಇರುವಂಥ ಸ್ಥಳದಲ್ಲಿ ಅಲುಗಾಡದೆ ನಿಂತುಕೊಳ್ಬೇಕು. ಅಂತಿಮವಾಗಿ ಸಿಕ್ಕಿಕೊಂಡಾಗ ಒಂದು ಓಟ. ಅದಾದ ನಂತರ ಈಗ ನಿಮ್ಮ ಸರದಿ. ಈಗ ನೀವು ನಿಮ್ಮಲ್ಲಿರುವ ಪತ್ತೇದಾರಿ ಕೌಶಲ್ಯಗಳನ್ನು ಹೊರಹಾಕಬೇಕು. ಸಣ್ಣ ಸಣ್ಣ ಶಬ್ದಕ್ಕೆ ನಿಮ್ಮ ಕಿವಿಗಳನ್ನು ತೆರೆದಿಡುವುದು ಮತ್ತು ಇತರರು ಅಡಗಿಕೊಳ್ಳಲು ಉತ್ತಮ ಸ್ಥಳವನ್ನು ಕಂಡುಹಿಡಿಯುವುದು. ಅಡಗಿಕೊಂಡವರ ಸ್ಥಳವನ್ನು ಬಹಿರಂಗಪಡಿಸುವ ಸಣ್ಣದೊಂದು ಸುಳಿವಿಗಾಗಿ ವೀಕ್ಷಿಸುವುದು. ಬಾಗಿಲ ಸಂದಿಯಲ್ಲಿ ಅಂಟಿಕೊಂಡಿರುವ ಬಟ್ಟೆಯ ತುಂಡು, ಪರದೆ ಹಿಂದೆ ಚಲಿಸುವ ಬಟ್ಟೆ, ಹೀಗೆ ಕಣ್ಣು ಮುಚ್ಚಾಲೆ ಆಡುವ ಹೆಚ್ಚಿನ ಜನರು ಹುಡುಕಲು ಬಯಸುವುದಿಲ್ಲ. ನೀವು ಎಂದಾದರೂ ದೇವರೊಂದಿಗೆ ಆಟವನ್ನು ಆಡಿದರೆ ಆತನಿಗೆ ನಿಯಮಗಳು ತಿಳಿದಿರುವುದಿಲ್ಲ ಎಂದು ನೀವು ಶೀಘ್ರದಲ್ಲೇ ಕಂಡುಕೊಳ್ಳುತ್ತೀರಿ. ಮಕ್ಕಳು ತನ್ನನ್ನು ಹುಡುಕಲು ಕಷ್ಟಪಡದ ಹಾಗೆ ದೇವರು ತಾನೇ ತನ್ನ ಸ್ಥಳವನ್ನು ಬಿಟ್ಟುಕೊಡುತ್ತಾನೆ. ಕೆಲವೊಮ್ಮೆ ಆತನಿಂದ ತಪ್ಪಿಸಿಕೊಳ್ಳುವುದು ಅಸಾಧ್ಯವಾಗಿದೆ. ನೀವು ದೇವರನ್ನು ಹುಡುಕುತ್ತಿಲ್ಲವಾದರೂ ದೇವರು ನಿಮ್ಮನ್ನು ನಿರಂತರವಾಗಿ ಹುಡುಕುತ್ತಿದ್ದಾನೆ. ಮತ್ತೆ ಮತ್ತೆ ತನ್ನನ್ನು ನಿಮಗೆ ಬಹಿರಂಗಪಡಿಸಲು ಪ್ರಯತ್ನಿಸುತ್ತಿದ್ದಾನೆ. ದೇವರು ನಮ್ಮನ್ನು ಯಾವಾಗಲೂ ಪ್ರೀತಿಸುವನು ಮತ್ತು ನಮ್ಮೊಂದಿಗೆ ಯಾವಾಗಲೂ ಇರುವನು ಎಂದು ದೇವರು ಪದೇ ಪದೇ ಹೇಳುತ್ತಾನೆ. ನಮ್ಮೊಂದಿಗೆ ದೇವರ ತಾಳ್ಮೆಯು ಅಪರಿಮಿತವಾಗಿದೆ. ನಾವು ದೇವರನ್ನು ಹುಡುಕುವವರಾಗಿರಬೇಕು. ಸತ್ಯವೇದ ಹೀಗೆ ಹೇಳುತ್ತದೆ, ಕರ್ತನು ಸಿಕ್ಕುವ ಕಾಲದಲ್ಲಿ ಆತನನ್ನು ಹುಡುಕಿರಿ, ಆತನು ಸಮೀಪವಾಗಿರುವಾಗಲೇ ಆತನಿಗೆ ಬಿನ್ನಹ ಮಾಡ್ರಿ ಎಂದು.